ಬಳ್ಳಾರಿ ಗ್ರಾಮೀಣ ಕ್ಷೇತ್ರವನ್ನು ತೊರೆದು ಕೂಡ್ಲಿ ಕ್ಷೇತ್ರಕ್ಕೆ ಮತ್ತೆ ಹೋಗ್ತಿದ್ದಾನಂತ ಒಂದು ವದಂತಿ ಬಂದಿತ್ತು. ಹೇಳ್ಯಾರು ಕೂಡ ಅವರು ಮುಖ್ಯವಾಹಿನಿಯಲ್ಲಿ ಹೇಳಿದ್ದಾರೆ, ಗೋಡಾಯ ಮೈದಾನ ಅಂತ. ಹೌದಾ? ಹಾಗಾಗಿ ಎರಡನೇ ಸಾರಿ ಈ ರೀತಿ ನಮಗೆ ಕ್ಷೇತ್ರಕ್ಕೆ ಅನ್ಯಾಯ ಮಾಡಬೇಡಿ. ಮೊಳಕಾಲ್ಮೂರಿಗೆ ಹೋಗ್ಲಿಕ್ಕೆ ಕೂಡ ನೀನು ಹೋದಾಗ ಯಾರನ್ನ ವಿಶ್ವಾಸ ತಗೊಳ್ದಂಗೆ ಹೋಗ್ಬಿಟ್ಟು ಈ ಕ್ಷೇತ್ರ ಬಿಟ್ಟು ಹೋಗ್ಬಿಟ್ಟು ಕೊನೆಗಳಿಗೆಯಲ್ಲಿ ಮತ್ತು ಬೆಂಗಳೂರಲ್ಲಿ ಎಲ್ಲರೂ ಹೋಗಿ ಫಕೀರಪ್ಪನ ನಿಲ್ಲಿಸಿ ಅಂತಂತ ಹೇಳಿದರೆ ಫಕೀರಪ್ಪರು ಅತ್ಯಲ್ಪ ಮತದಲ್ಲಿ ಸೋತರು. ಅಂಥ ಸಮಯದಲ್ಲಿ ಆಗಾದಂಥ ಅನ್ಯಾಯವನ್ನು ಮತ್ತೆ ಈಗ ಮಾಡಬೇಡಿ. ಕೊನೆಗಳಿಗೆಯಲ್ಲಿ ಈಗೇನೋ ಹೋಗೋ ಉದ್ದೇಶ ಇದ್ದರೆ ಈಗಲೇ ಹೇಳಿ, ನಿರ್ಧಾರ ತಗೊಳ್ಳಿ. ಮುಂದೆ ಯಾರನ್ನಾದರೂ ನಾವು ನಿಲ್ಲಿಸ್ಕೋಬೇಕಂತಂದರೆ ಒಬ್ಬ ಲೀಡ್ರನ್ನ ಮಾಡಿಕೊಂಡು ಎಲ್ಲ ಕಾರ್ಯಕರ್ತರ ಜೋಡಣೆ ಮಾಡಿಕೊಂಡು ಪಕ್ಷದ ಗೆಲುವಿಗೆ ಶ್ರಮ ಪಡ್ತೀವಿ ಅನ್ನೋ ಒಂದು ಉದ್ದೇಶ. ಅದಕ್ಕೆ ಮುಂಗಡವಾಗೇ ಇದನ್ನು ವಿಚಾರ ಮಾಡಿ. ಟೈಮ್ ಇದೆ ಅಂತಂದರೆ 30,000 ಓಟ್ ಅಂತ ನೀವೇ ಹೇಳಿದ್ರಲ್ಲ, ಅವೆಲ್ಲ ವಾಪಸ್ ತೊಗೋಬೇಕಲ್ಲ. ಗೆಲ್ಸಬೇಕಂತಂದರೆ ಕಷ್ಟಪಡಬೇಕು, ಎಲ್ಲರೂ ಹೊಂದ್ಕೊಂಡೇ ಆಗಬೇಕು. ಮತ್ತು ಮುಂದಿನ ಕೆಲವೇ ತಿಂಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದ್ದಾವೆ. ಅಲ್ಲಿ ಯಾರು ಮುಖಂಡತ್ವ ಬೇಕು? ಅದು ನಮಗೆ ಅವರಿಬ್ಬರು ಒಂದೇ ಅಂತ ತಿಳ್ಕೊಂಡಿಲ್ಲ, ಡಿಫ್ರೆನ್ಸಸ್ ಅಂತ ತಿಳ್ಕೊಂಡಿಲ್ಲ. ರಾಮುಲು ಬೇರೆ ಅಲ್ಲ, ಜನಾರ್ದನ್ ರೆಡ್ಡಿ ಸರ್ ಬೇರೆ ಅಲ್ಲ, ಇಬ್ಬರು ಒಂದೇ ನಮಗೆ ಕಾರ್ಯಕರ್ತರಿಗೆ. ಅವ್ರು ನಮ್ಮ ನಾಯಕರು, ಅವರಿಬ್ಬರು ನಮ್ಮ ನಾಯಕರು. ಅವರಿಬ್ಬರು ವೈಯಕ್ತಿಕ, ಅದು ವೈಯಕ್ತಿಕ, ಅವರಿಬ್ಬರು ವೈಯಕ್ತಿಕ. ಅದು ನಮ್ಮ ಕಾರ್ಯಕರ್ತರು, ನಮ್ಮ ಇಬ್ಬರು ನಾಯಕರೇ ಅವರು. ಅದು ಜನಾರ್ದನ್ ರೆಡ್ಡಿ ಸಂಡೂರಲ್ಲಿ ಬಂದು ಕೆಲಸ ಮಾಡಿಲ್ಲ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿಲ್ಲ. ಶ್ರೀರಾಮುಲು ಕೂಡ ಮೊನ್ನೆ ಕಾರ್ಯಕಾರಿಣಿಯಲ್ಲಿ ಇದು ಏನೋ ಆಗಿದೆ ಅಂತ ಹೇಳಿದಾರೆ ವಿನಃ ಎಲ್ಲಿ ಕೋರ್ ಕಮಿಟಿಯಲ್ಲಿ ಅಲ್ಲಿಂದ ಅಲ್ಲಿವರೆಗೆ ಯಾವುದೇನು ಗೊತ್ತು. ನಮ್ಮ ಶ್ರೀರಾಮುಲು ಸಾಹೇಬ್, ಸನ್ಮಾನ್ಯ ಶ್ರೀರಾಮುಲು ಸರ್ ಅವರು ನಾನು ಕೂಡ್ಲಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಕ್ಕೆ ನಾವೊಂದು ಪ್ರೆಸ್ ಮೀಟನ್ನು ಕರೆದಿದ್ವಿ, ಎಲ್ಲ ಕಾರ್ಯಕರ್ತರು ಸೇರಿ. ಏನಂತ ಹೇಳಿ, ನೀವು ಕೂಡ್ಲಿ ಕ್ಷೇತ್ರಕ್ಕೆ ನಿಮ್ಗೇನನ್ನ ರಾಜ್ಯಾಧ್ಯಕ್ಷರು ಏನೋ ಅಲ್ಲಿ ಹೋಗಿ ನಿಂದ್ರೆ ಸ್ಪರ್ಧೆ ಮಾಡ್ರಿ ಅಂತಿದ್ರ, ಇಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಏನನ್ನ ಹೇಳಿದ್ರ ಸ್ಪರ್ಧೆ ಮಾಡೋಕ್ಕೆ ಕೂಡ್ಲಿ ಕ್ಷೇತ್ರದಿಂದ ನಿಂದ್ರಿ ಅಂತಂತೇಳಿ. ಅದನ್ನು ನಮಗೆ ಗೊಂದಲವನ್ನು ಕ್ಲಿಯರ್ ಮಾಡ್ಬೇಕು. ಎರಡನೇ ಬಾರಿ ನೀವು ಇಲ್ಲಿಂದ ಹೋಗ್ತಾ ಇರೋದು. ಮೊದಲನೇ ಬಾರಿ ನೀವು ಮೊಳಕಾಲ್ಮೂರಿಂದ ಸ್ಪರ್ಧೆ ಮಾಡಿದ್ರಿ, ಅವಾಗೂ ನಮ್ಮನ್ನ ಬಿಟ್ಟು ಹೋದ್ರಿ, ಇವಾಗೂ ನಮ್ಮ ಕಾರ್ಯಕರ್ತನೆಲ್ಲ ಬಿಟ್ಟು ಹೋದ್ರೆ ಹೆಂಗೆ ನಮ್ಮ ಪರಿಸ್ಥಿತಿಗಳು ಮುಂದೆ ಹೆಂಗೆ? ಇಲ್ಲ ನಮ್ಗೆ ಯಾರನ್ನ ಹೊಸ ನಾಯಕರನ್ನ ಒಂದು ಘೋಷಣೆ ಮಾಡಿ ಇಲ್ಲಿಂದ ನಾಯಕರಪ್ಪ ನೆಕ್ಸ್ಟ್ ಇವರೇ ಚುನಾವಣೆ ಸ್ಪರ್ಧಿಸ್ತಾರೆ ಅಂತ ಹೇಳಿ ಹೋಗಿ ಆ ನಾಯಕರಿಂದ ನಾವು ಹೋಗ್ತೀವಿ. ರೆಡ್ಡಿ ಮತ್ತು ನಡುವೆ ನಿಮಗೆ ಯಾರು ಗೊಂದಲ ಆಗ್ತಾ ಇತ್ತು ಕಾರ್ಯಕರ್ತರು? ನಮಗೆ ಯಾವುದೇ ರೀತಿ ಗೊಂದಲ ಇಲ್ಲ ಸರ್. ನಾವು ಎರಡು ಕಡೆನೂ ಹೋಗ್ತಿದ್ವಿ, ಅಲ್ಲಿ ಹೋಗ್ತಿದ್ವಿ, ಇಲ್ಲಿ ಹೋಗಿ ಬರ್ತಿದ್ವಿ, ಯಾವುದೇ ಗೊಂದಲ ಇಲ್ಲ. ನಾವು ಗೊಂದಲ ಬಗೆಹರಿಸ್ಕೊಬೇಕಂತನೇ ಇವಾಗ ಇಲ್ಲಿ ನಮಗೆ ಒಬ್ಬ ನಾಯಕರು ಬೇಕು ಅಂತೇಳಿ ನಾವು ಇದು ಮಾಡ್ತೀವಿ. ಗ್ರಾಮಾಂತರದಿಂದ ಬಂದ ಕಾರ್ಯಕರ್ತರ ಮನವಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳಿಸ್ಕೊಂಡಿವಿ, ನೀವು ಡೈರೆಕ್ಟ್ ಅಲ್ಲಿಗೆ ಹೋಗಿ ಕೇಳ್ಬೋದಾಗಿತ್ತಲ್ಲ ಅಂತ ತಪ್ಪೇನಿಲ್ಲ. ಆದರೆ ನಮ್ಗೆ ಯಾರು ಅವನು ಮಾಡಿಲ್ಲ. ಅವರು ತಮಗೆ ಬೇಕಾದ್ರೆ ಮಾತ್ರ ಕರೆದಿದ್ದಾರೆ, ನಿಜ. ನಮ್ಗೆ ಅಲ್ಲಿ ಹೋಗೋಕೆ ಅವಕಾಶ ಸಿಕ್ಕಿಲ್ಲ. ನಮ್ಗೆ ಯಾರೂ ಮಾಹಿತಿ ಕೊಟ್ಟಿಲ್ಲ. ಅವರು ಕೊಟ್ಟಿದ್ರೆ ನಾವು ಅಲ್ಲೇ ಹೇಳ್ತಾ ಇದ್ವಿ, ನೀವು ಹೋಗಬಾರ್ದು, ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಬೇಕು, ನಿಮಗೆಲ್ಲ ಗ್ರಾಮಾಂತರದಿಂದ ಎಲ್ಲ ಅವಕಾಶ ಸಿಕ್ಕವ. ಆಮೇಲೆ ಮೊನ್ನೆ MLA ಎಲೆಕ್ಷನ್ MP ಎಲೆಕ್ಷನ್ ಬಂದು ನಮ್ಮನ್ನು ಕರೆದ್ಬಿಟ್ಟು ನನ್ನ ಜೀವ ಹೋದ್ರೂ ಕೂಡ ನಾನು ಗ್ರಾಮಾಂತರದಲ್ಲೇ ನಾನು ಸ್ಪರ್ಧೆ ಮಾಡ್ತಂತ ಅವ್ರು ಮಾತು ಕೊಟ್ಟಿದ್ರು ಅವರು. ಮತ್ತು ಇವಾಗ 2 ಸಾರಿ ಸೋತ ಮೇಲೆ ಮತ್ತೆ ನಾನು ಆ ಕ್ಷೇತ್ರಕ್ಕೆ ಹೋಗ್ತೀನಿ, ಈ ಕ್ಷೇತ್ರಕ್ಕೆ ಹೋಗ್ತಂದ್ರೆ ನಮಗೆ ತುಂಬ ನೋವಾಗಿದೆ. ನಾವು ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ನಮ್ಗೆ ಭಾಳ ಅಸೂಯರಾಗಿ ನೋಡ್ತಾ ಇದ್ರು ಅಂತ ನನ್ನ ಭಾವನೆ. ಅವ್ರು ದಯವಿಟ್ಟು ಇಲ್ಲೇ ಇರುವ ಗ್ರಾಮಾಂತರದಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಳೆದ 1994ರಿಂದ ಸಹ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಪ್ರತಿ ಬೂತಿನಲ್ಲಿ ಒಬ್ಬ ಕಾರ್ಯಕರ್ತನ, ಹೌದಾ, 1 ಬೂತ್ 10 ನ್ಯೂಸ್ ಅಂತ ಏನು ಆದೇಶ ಮಾಡಿದ್ರು ರಾಜ್ಯಾಧ್ಯಕ್ಷರು ಅವತ್ತಿನ ದಿನಗಳಲ್ಲಿ, ಪಕ್ಷ ಸಂಘಟನೆ ಮಾಡಿದಂಥ ವ್ಯಕ್ತಿ ಶಿವಾರೆಡ್ಡಿ. ಹೌದಾ, ನನ್ನ ಜೋಡಿ ಪಕ್ಷದಲ್ಲಿ ದುಡಿದಂತವರೇ ಬಂದಿದ್ದು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ. ಈಗ ಹೇಳ್ತಿರ್ಬೋದು ಕೆಲವರು, ಹೌದಾ, ಅವ್ರು ನಮ್ಮ ಬಗ್ಗೆನೇ ಅಡ್ರೆಸ್ ಇಲ್ಲ ಅಂದಾಗ ನಾವ್ ಏನ್ ಮಾಡ್ಬೋದು? ಈಗ ನಾವು ಹೋಗ್ತೀವಿ, ನೀವು ಹೇಳಿದ್ರಲ್ಲ, ಅವ್ರನ್ನೂ ಕರ್ಸಿರಿ, ಬಜಾರ್ದಲ್ಲಿ ಹೋಗಮ್ಮ, ಮಾರ್ಕೆಟಲ್ಲಿ ಜನರ ಮಧ್ಯೆ ಹೋಗೋಣ. ಯಾರನ್ನ BJP ಶಿವಾರೆಡ್ಡಿ ಅಂತಾರೋ, ಇಲ್ಲ BJP ಶಿವಾರೆಡ್ಡಿ ಅಂತ ಅಲ್ಲಲ್ಲ ಗುರ್ಸಲ್ಲ ಅಂತಂದ್ರೆ ನಾನು ಇವತ್ತೇ ಪಕ್ಷಕ್ಕೆ ರಾಜೀನಾಮೆ ಮಾಡ್ತೀನಿ. ಇದು ಚಾಲೆಂಜ್. ನಾನು 2006ರಲ್ಲಿ ಸಂಗಕಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಮಹಿಳಾ ಕ್ಷೇತ್ರದಿಂದ ನಮ್ಮ ಪತ್ನಿಯನ್ನು ಆರಿಸ್ಕೊಂಡ್ ಬಂದಿದ್ರು. ಅದು ಜನಾರ್ದನ್ ರೆಡ್ಡಿ ಸರ್ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಬಳ್ಳಾರಿ ಜಿಲ್ಲಾ ಪಂಚಾಯತ್ ಮೊದಲನೇ ಬಾರಿ ನಾವು ಆಡಳಿತ ಚುಕ್ಕಾಣಿ ಹಿಡಿದಿದ್ದು. ಅಂತ ಸಂದರ್ಭದಲ್ಲಿ ಪಕ್ಷ ಕಟ್ಟಿಕೊಂಡು ಬಂದಿದ್ದೀವಿ. ಹೌದಾ,
ಮತ್ತೆ ಯಾರು ಹೇಳಿರಂದ್ರೆ ನಮ್ಗೆ ಆಶ್ಚರ್ಯ ಅನ್ಸುತ್ತೆ. ಈಗ ಸುದ್ದಿಗೋಷ್ಠಿ ಮಾಡಿದ್ರಿ, ಸುದ್ದಿಗೋಷ್ಠಿ ಮಹತ್ವವೇನು ಸರ್? ಈಗ ಯಾಕೆ ಇದು ಸುದ್ದಿಗೋಷ್ಠಿ? ಸುದ್ದಿಗೋಷ್ಠಿ ಮಾಡಿದ್ದೇನೆಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಸೋತಂತ ಮತ್ತು ಗೆದ್ದಂತ ಆ ಕ್ಷೇತ್ರದ ಶಾಸಕರಲ್ಲಿ, ಸ್ವತಂತ್ರ ಶಾಸಕರಲ್ಲಿ ಕೆಲಸ ಮಾಡ್ತಾರೆ ಕಾರ್ಯಕರ್ತ ಇಟ್ಕೊಂಡು. ಈಗ ಶ್ರೀರಾಮುಲು ಸಹ ಇಷ್ಟು ದಿನ ನಮ್ಮ ಕ್ಷೇತ್ರದ ಜನರ ಮಧ್ಯೆ ಇದ್ರು. ಅವ್ರೇನೀಗ ಕೂಡ್ಲಿಗೆ ಹೋಗ್ತು ಅಂತ ಮೊನ್ನೆ ಮಾಧ್ಯಮದ ಮೂಲಕನೇ ಹೇಳಿದ್ರೆ, ಆ ಒಂದು ವಿಚಾರವಾಗಿ ನೀವು ಬಳ್ಳಾರಿ ಗ್ರಾಮೀಣ ತೊರೆದು ಹೋಗ್ಬೇಡಿ, ಮುಂದಿನ ಚುನಾವಣೆ ನಾವು ಗೆಲ್ಲೋಣ, 2028 ಗೆಲ್ಲುವಂತ ಎಲ್ಲಾ ಸೂಚನೆಗಳು ಬಳ್ಳಾರಿ ಗ್ರಾಮೀಣದಲ್ಲಿದೆ, ರಾಜ್ಯದಲ್ಲಿದೆ. ಆದ್ದರಿಂದ ಈ ಕ್ಷೇತ್ರ ಬಿಟ್ಟು ಹೋಗ್ಬೇಡಿ. ನೀವು ಹಾಗೇನಾದ್ರೂ ಹೋಗ್ಬೇಕಂತ ಹೈಕಮಾಂಡ್ ಆದೇಶ ಬಂದ್ರೆ ನಮಗೆ ತಿಳಿಸಿ ಹೋಗಿ. ಹೈಕಮಾಂಡ್ ಆದೇಶ ಬಂದಿದ್ದೆ, ನಾನು ಕೂಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನಿಲ್ಲಿಕ್ಕೆ ಅಂತ ಹೇಳಿ ಅವಾಗ ತೀರ್ಮಾನ ತಗೊಂತಾರೆ. ಮತ್ತೆ ಈ ಕ್ಷೇತ್ರ ಜನನೇ ನೀವು ಮೊಳಕಾಮೂರಿಗೆ ಹೋಗೋ ಕಾಲಕ್ಕೂ ಹೇಳ್ದಂಗೆ ಹೋದ್ರಿ. ಫಕೀರಪ್ಪ ಅವರು ಅಲ್ಪ ಮತದಲ್ಲಿ, ಅದೇ ಫಕೀರಪ್ಪ ಅವ್ರ 6 ತಿಂಗಳ ಮುಂದೆ ನಾವು ಆಯ್ಕೆ ಮಾಡ್ಕೊಂಡಿದ್ರೆ ನಾವು ಗೆಲ್ತಿದ್ವಿ. ಎತ್ತಿಗೂ ಆ ಕ್ಷೇತ್ರವನ್ನ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಂತಿದ್ವಿ, ಕೈಯಾರು ಬಿಟ್ಕೊಟ್ಟಿದ್ದ. ಅವಾಗ ಫಕೀರಪ್ಪ ಅಂತ ಒಳ್ಳೆ ನಾಯಕ, ಆದ್ರೆ ನಾವು ಅಲ್ಪ ಮತದಲ್ಲಿ ಸೋತ್ವಿ. ಇದರ ನಡುವೆ ನಿಮಗೆ ಎಲ್ಲಾ ಕಾರ್ಯಕರ್ತರು ಗೊಂದಲ ಆಗ್ತಾ ಇದೆ ಸರ್, ಹೇಗೆ ಅಂತ? ಈಗ ರೆಡ್ಡಿ ಅವರು ರಾಮುಲು ಎಲ್ಲ ಗೊಂದಲ ಆಗ್ತಾ ಇದೆ. ಅದು ಅವರೊಬ್ಬರ ವೈಯಕ್ತಿಕ ವಿಚಾರ. ಈಗೇನು ಕಾರ್ಯಕರ್ತರ ಮೇಲೆ ಯಾವುದೇ ರೀತಿಯ ಗೊಂದಲ, ವಿಶ್ವಾಸ ಇದೆ. ನಮ್ಮಿಬ್ಬರು ನಾಯಕರು ಇವತ್ತಲ್ಲಿ ನಾಳೆ ಒಂದಾಗ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಹಂಗಾಗಿ ಭಗವಂತನು ಸಹ ಅವರಿಬ್ಬರನ್ನ ಒಂದು ಮಾಡಿ ಮತ್ತೆ ಹಳೆ ದಿನಗಳನ್ನ, ಬಳ್ಳಾರಿ ಗತ ವೈಭವನ್ನ ಅವರಿಬ್ಬರು ಮಾಡ್ಬೇಕನ್ನೋದು ನಮ್ಮ ಉದ್ದೇಶ. ನಿಮ್ಮ ಅಧ್ಯಕ್ಷರು ಬಂದಿಲ್ಲ ಸರ್ ಮಂಡಲಕ್ಕೆ, ನೀವು ಕಾರ್ಯಕರ್ತರಲ್ಲೇ ಗೊಂದಲ ಅಂತ ನಾವು ಮಂಡಲ ಅಧ್ಯಕ್ಷ ಎಂದೂ ಸಹ ನಮಗೆ ಫೋನ್ ಮಾಡಿ ಕಾರ್ಯಕ್ರಮ ವಿಚಾರಗಳು ತಿಳಿಸೋದೇ ಇಲ್ಲ. ಪಕ್ಷದ ಸಂಘಟನೆ ಬಗ್ಗೆ ವಿಶ್ವಾಸ ತಗೊಂಡಿಲ್ಲ. ನಾನು ಬಳ್ಳಾರಿ ಗ್ರಾಮೀಣ ಕ್ಷೇತ್ರ 2 ಸಾರಿ ಮಂಡಲ ಅಧ್ಯಕ್ಷ ಆದಂತ ವ್ಯಕ್ತಿ ನಾನು. ಶಿವಾರೆಡ್ಡಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.